ಪಿಯುಸಿ ನಂತರ ಯಾವ ಪದವಿ ಆಯ್ಕೆ ಮಾಡಬೇಕು, ಪದವಿ ಬಳಿಕ ಯಾವ ಕೋರ್ಸ್ ಉತ್ತಮ ಎಂಬ ಗೊಂದಲದಲ್ಲಿರುವ ವಿದ್ಯಾರ್ಥಿಗಳಿಗೆ ಸ್ಪಷ್ಟ ಮಾರ್ಗದರ್ಶನ ನೀಡುವ ಉದ್ದೇಶದಿಂದ ನಗರದ ಜಿಎಂ ವಿಶ್ವವಿದ್ಯಾಲಯದಲ್ಲಿ ಏಪ್ರಿಲ್ 25ರಂದು ಓಪನ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಎಂ ವಿಶ್ವವಿದ್ಯಾಲಯದ ಮಾರ್ಕೆಟಿಂಗ್ ಮತ್ತು ಪ್ರಮೋಷನ್ ವಿಭಾಗದ ಡೀನ್ ಡಾಕ್ಟರ್ ಟಿಎಂ ವೀರಗಂಗಾಧರ ಸ್ವಾಮಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಓಪನ್ ಡೇ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ವಿವಿಧ ಶೈಕ್ಷಣಿಕ ಹಂತಗಳ ಬಗ್ಗೆ ನೇರವಾಗಿ ತಿಳಿದುಕೊಳ್ಳಲು ಉತ್ತಮ ಅವಕಾಶ ಒದಗಿಸಲಿದೆ. ವಿಶ್ವವಿದ್ಯಾಲಯದಲ್ಲಿ ಇಂಜಿನಿಯರಿಂಗ್ ಸೇರಿದಂತೆ ವಿಜ್ಞಾನ, ವಾಣಿಜ್ಯ, ಮ್ಯಾನೇಜ್ಮೆಂಟ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಕೃಷಿ, ಆಹಾರ ಮತ್ತು ಆರೋಗ್ಯ ಕ್ಷೇತ್ರಗಳಿಗೆ ಸಂಬಂಧಿಸಿದ ಸ್ನಾತಕ, ಸ್ನಾತಕೋತ್ತರ ಹಾಗೂ ಪಿಎಚ್ಡಿ ಕೋರ್ಸ್ಗಳು ಲಭ್ಯವಿದ್ದು ಇವು ಉದ್ಯೋಗಮುಖಿ ಮತ್ತು ಕೌಶಲ್ಯಾಧಾರಿತ ಶಿಕ್ಷಣವನ್ನು ಒಳಗೊಂಡಿವೆ ಎಂದರು. ಈ ಸಾಲಿನಲ್ಲಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್, ಸಿವಿಲ್ ಇಂಜಿನಿಯರಿಂಗ್ನ ಸಂಜೆ ಕೋರ್ಸ್ಗಳು, ಸ್ನಾತಕೋತ್ತರ ಡಿಪ್ಲೊಮಾ ಕೋರ್ಸ್ಗಳ ಜೊತೆಗೆ ರೋಬೋಟಿಕ್ಸ್, ಆಟೋಮೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ ಕ್ಷೇತ್ರಗಳಲ್ಲಿ ಹೊಸ ಕೋರ್ಸ್ಗಳನ್ನು ಆರಂಭಿಸಲಾಗಿದೆ. ಜೊತೆಗೆ ವಿಮಾನಯಾನ, ಹೋಟೆಲ್ ಮ್ಯಾನೇಜ್ಮೆಂಟ್, ಕ್ಯಾಟರಿಂಗ್, ಫ್ಯಾಷನ್ ಡಿಸೈನ್, ಹೊಲಿಗೆ ಹಾಗೂ ಕಸೂತಿ ಕಲೆಯಂತಹ ಸ್ವಯಂ ಉದ್ಯೋಗ ಮತ್ತು ಮಹಿಳಾ ಸಬಲೀಕರಣಕ್ಕೆ ನೆರವಾಗುವ ಕೋರ್ಸ್ಗಳು ಲಭ್ಯವಿವೆ ಎಂದರು. ಓಪನ್ ಡೇ ಅಂಗವಾಗಿ ವಿವಿಧ ವಿಭಾಗಗಳ ಪ್ರಾಧ್ಯಾಪಕರು ಕೋರ್ಸ್ಗಳ ಬಗ್ಗೆ ಮಾಹಿತಿ ನೀಡಲಿದ್ದು, ಲ್ಯಾಬ್ಗಳು, ಕ್ಲಾಸ್ ರೂಮ್ಗಳು ಹಾಗೂ ಇತರೆ ಸೌಲಭ್ಯಗಳ ನೇರ ವೀಕ್ಷಣೆಗೆ ಕ್ಯಾಂಪಸ್ ಟೂರ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ವಿದ್ಯಾರ್ಥಿಗಳು ಸಿದ್ಧಪಡಿಸಿದ ಮಾದರಿಗಳ ಪ್ರದರ್ಶನಕ್ಕಾಗಿ ವಿಜ್ಞಾನ ವಸ್ತು ಪ್ರದರ್ಶನವು ಏರ್ಪಡಿಸಲಾಗಿದೆ. ಬೆಳಿಗ್ಗೆ 9ರಿಂದ ಸಂಜೆ 6ರವರೆಗೆ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ದಾವಣಗೆರೆ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳ ಸುಮಾರು 3,000 ವಿದ್ಯಾರ್ಥಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಎಂಬಿಎ ನಿರ್ದೇಶಕ ಡಾಕ್ಟರ್ ಎಸ್ ಶಿವಕುಮಾರ್, ಬೇಸಿಕ್ ಮತ್ತು ಅಪ್ಲೈಡ್ ಸೈನ್ಸ್ ವಿಭಾಗದ ಡೀನ್ ಡಾಕ್ಟರ್ ಬಿಎಂ ಸಂತೋಷ್, ಸ್ಕೂಲ್ ಆಫ್ ಇಂಜಿನಿಯರಿಂಗ್ನ ನಿರ್ದೇಶಕ ಡಾಕ್ಟರ್ ಜೆ ಪ್ರವೀಣ್, ಸಂಶೋಧನಾ ಮತ್ತು ನಾವೀನ್ಯತೆ ಡೀನ್ ಡಾಕ್ಟರ್ ಕೆಎನ್ ಭರತ್, ಇಂಜಿನಿಯರಿಂಗ್ ವಿನ್ಯಾಸ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸಿವಿ ಶ್ರೀನಿವಾಸ್ ಇದ್ದರು. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. 25ನೇ ತಾರೀಕು ಅಂದರೆ ಶನಿವಾರ ಓಪನ್ ಡೇ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಓಪನ್ ಡೇ ಕಾರ್ಯಕ್ರಮ ನಾವು ಈಗ ಸತತವಾಗಿ ಇದು 3ನೇ ಸತಿ ಮಾಡ್ತಾ ಇರೋದು. ನಮ್ಮ GM ಯೂನಿವರ್ಸಿಟಿ ಆದಾಗಿನಿಂದ ಈ ಒಂದು ಓಪನ್ ಡೇ ಕಾರ್ಯಕ್ರಮ ಒಂದು ಮಾಡ್ತಾ ಬಂದಿದ್ದೀವಿ. ಇದರಲ್ಲಿ ಏನು ಮಾಡ್ತೀವಪ್ಪ ಅಂದರೆ, ನಮ್ಮಲ್ಲಿ ಏನೇನು ಸ್ಟ್ರೆಂತ್ ಇದೆ ಯೂನಿವರ್ಸಿಟಿನಲ್ಲಿ, ಒಂದು ಯೂನಿವರ್ಸಿಟಿ ಅಂದರೆ ಏನೇನು ಸ್ಟ್ರೆಂತ್ ಇರುತ್ತೆ, ಮತ್ತು ಮಕ್ಕಳಿಗೆ ಈಗ ಆಫ್ಟರ್ PUC ಆಗಿರ್ಬೋದು, ಆಫ್ಟರ್ ಡಿಗ್ರಿ ಆಗಿರ್ಬೋದು, ಏನೇನು ಅವರಿಗೆಲ್ಲ ಅವಕಾಶಗಳು ಇದ್ದಾವೆ, ಆಮೇಲೆ ಅವರು ಯಾವ್ಯಾವ ಕೋರ್ಸ್ ತಗೊಂಡ್ರೆ ಏನೇನು ಅವರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ, ಆಮೇಲೆ ಅದರಲ್ಲಿ ಮತ್ತು ಏನೇನು ಎಂಪ್ಲಾಯಬಿಲಿಟಿ ಅವಕಾಶಗಳಿರ್ತವೆ, ಆಮೇಲೆ ನಮ್ಮ ಲ್ಯಾಬ್ಸ್ಗಳಲ್ಲಿ ಏನೇನು ಇಕ್ವಿಪ್ಮೆಂಟ್ಸ್ ಇದ್ದಾವೆ ಅವನ್ನೆಲ್ಲ ಹೆಂಗೆ ಯೂಸ್ ಮಾಡಬೇಕು, ಮತ್ತು ಫ್ಯಾಕಲ್ಟಿ ಜೊತೆ ಇಂಟ್ರಾಕ್ಷನ್ ಮಾಡೋದಾಗಿರಲಿ, ಆಮೇಲೆ ನಮ್ಮ ಸ್ಟೂಡೆಂಟ್ ಜೊತೆ ಮಾತಾಡೋದಾಗಿರಲಿ, ಈ ಥರ ಟೋಟಲ್ ಅವರಿಗೆ ಒಂದು ಎಜುಕೇಷನ್ ಸಿಸ್ಟಮ್ ಬಗ್ಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ಈ ಒಂದು ಓಪನ್ ಡೇ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಇದು 3ನೇ ಬಾರಿ ಹಮ್ಮಿಕೊಳ್ತಿದ್ದೀವಿ. ಇದರಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ, ನಮ್ಮ ಇನೋವೇಷನ್ ಅನ್ನೋದೇನಿದೆ ಅದು ನಮ್ಮ ಟ್ಯಾಗ್ಲೈನ್, GM ಯೂನಿವರ್ಸಿಟಿಯಲ್ಲಿ ಟ್ಯಾಗ್ಲೈನ್ ಇದೆ ಇನೋವೇಷನ್. ಅದನ್ನು ನಾವು ಯಾವ ರೀತಿ ಬಳಸ್ಕೊತಾ ಇದ್ದೀವಿ, ಅದ್ರ ಬಗ್ಗೆ ಏನು ನಾವು ಹೊರಗಡೆ ಔಟ್ಪುಟ್ ಕೊಡ್ತಾ ಇದ್ದೀವಿ, ಆಮೇಲೆ ಮಕ್ಕಳಿಗೆ ಅದರಿಂದ ಏನು ಯೂಸ್ ಆಗುತ್ತೆ ನಮ್ಮಲ್ಲಿ ಬರೋ ಮಕ್ಕಳಿಗೆ ಅನ್ನೋದನ್ನ, ಡ್ರೋನ್ ಆಗಿರ್ಬೋದು, ಆಮೇಲೆ ಈ ಥರ ರೋಬೋಟಿಕ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಆಮೇಲೆ ರೋಬೋಟಿಕ್ಸ್ ರಿಲೇಟೆಡ್ ಅದನ್ನೆಲ್ಲ ನಾವು ಅವತ್ತು ಪ್ರದರ್ಶನಕ್ಕೆ ಇಡ್ತೀವಿ ಸರ್. ಅದು ಹುಡುಗರು ಮತ್ತು ಇಂಡಸ್ಟ್ರಿ ಜೊತೆ ಟೈಅಪ್ ಮಾಡಿರೋದು. ಅದೇ ಒಂದು ಸ್ಪೆಷಾಲಿಟಿ ನಮಗೆ ಇವತ್ತು ಹುಡುಗರಿಗೆಲ್ಲ ತೋರಿಸ್ಲಿಕ್ಕೆ. ಐಡಿಯಾ ಲ್ಯಾಬ್ ಅಂತ ಸರ್ ಏನು ಹೇಳಿದ್ರಲ್ಲ ಸರ್, ಅದು ಭಾಳ ಮುಖ್ಯವಾದ ಲ್ಯಾಬು. ಅಲ್ಲೇನಪ್ಪ ಅಂದರೆ, ಇಲ್ಲೇನು ಐಡಿಯಾ ಜನ್ರೇಟ್ ಆಗುತ್ತೆ ನಮ್ಮ ರಿಸರ್ಚಲ್ಲಿ ಹುಡುಗರು ಏನು ಮಾಡ್ತಿರ್ತಾರಲ್ಲ ಸರ್, ಅದನ್ನು ಈ ಐಡಿಯಾ ಲ್ಯಾಬಲ್ಲಿ ಅದನ್ನು ರೆಡಿ ಮಾಡಿ ನೋಡ್ಬೋದು, ಹೆಂಗೆ ಬರ್ತದೆ ಅಂತ. ಪ್ರಾಜೆಕ್ಟ್ ಒಂದು ಮಾಡೆಲ್ ಮಾಡಿ ನೋಡ್ತಾರೆ ಸರ್, ಇದು ನಾವು ಐಡಿಯಾ ಇದು ಕರೆಕ್ಟಾಗಿ ಐತಾ ತಪ್ಪೈತಾ ಅಂತ. ಆ ಐಡಿಯಾ ಲ್ಯಾಬಲ್ಲಿ ಎಲ್ಲ ಥರದ್ದು ಇಕ್ವಿಪ್ಮೆಂಟ್ಸ್ ಇರುತ್ತೆ. ಆ ಹುಡುಗರು ಆ ಐಡಿಯಾ ಬಂದದನ್ನ ಮಾಡೆಲ್ ಮಾಡಲಿಕ್ಕೆ, ಆ ಮಾಡೆಲ್ ಮಾಡಿ ಅದನ್ನು ನೋಡ್ತಾರೆ. ಅದು ಆ ಮಟ್ಟಕ್ಕೆ ಬಂದಿಲ್ಲ ಅಂದರೆ ಮತ್ತೆ ರಿಫೈನ್ ಮಾಡ್ತಾರೆ, ಮತ್ತೆ ಇಂಡಸ್ಟ್ರಿ ಜೊತೆ ಅವರು ಸಲಹೆ ತೊಗೊಂಡು ಮತ್ತೆ ಅದನ್ನು ರಿಫೈನ್ ಮಾಡ್ತಾರೆ. ಹಾಗಾಗಿ ನಮ್ಮಲ್ಲಿ ಏನಪ್ಪ ಒಂದು ಅವಕಾಶ ಇದೆ, ಐಡಿಯಾ ಲ್ಯಾಬ್ ಇರೋದ್ರಿಂದ ಹುಡುಗರಿಗೆ ಇನ್ನೋವೇಟಿವ್ ಅವ್ರ ಥಾಟ್ಸ್ ಏನು ಬರುತ್ತೆ ಅದನ್ನು ಡೈರೆಕ್ಟಾಗಿ ಮಾಡ್ಲಿಕ್ಕೆ ಕನ್ವರ್ಟ್ ಆಗಿ ನೋಡ್ಬೋದು. ಪ್ಲಸ್ ಅದರಿಂದ ಒಂದು ಮಾಡಲು ಸರಿಯಾಗಿ ಬಂತು, ಒಳ್ಳೆ ಅದರದ್ದು ಔಟ್ಪುಟ್ ಬರ್ತಾ ಇದೆ ಅಂದರೆ ಅದನ್ನು ಸ್ಟಾರ್ಟಪ್ ಆಗಿ ಕನ್ವರ್ಟ್ ಮಾಡ್ಬೋದು.
ಮತ್ತು ಅದಕ್ಕೆ ಫಂಡಿಂಗ್ ಇರುತ್ತೆ. ಸೀಡ್ ಮನಿ ಅಂತ ಕೊಡ್ತಾರೆ, ನಮ್ಮ ಯೂನಿವರ್ಸಿಟಿಯಿಂದನೇ ಕೊಡ್ತಾರೆ ಮತ್ತು ಹೊರಗಡೆಯಿಂದನೂ ಆ್ಯಕ್ಸೆಸ್ ಮಾಡ್ತೀವಿ ಫಂಡಿಂಗಿಗೆ. ಸೊ ಆ ಫಂಡಿಂಗ್ ತೊಗೊಂಡ್ಬಿಟ್ಟು ಇವ್ರೇನು ಮಾಡ್ತಾರೆ, ಅದು ಐಡಿಯಾನ ಇಟ್ ವಿಲ್ ಬಿ ಕನ್ವರ್ಟೆಡ್ ಟು ಪ್ರಾಡಕ್ಟ್. ಅದಕ್ಕೆ ನಾವು ಸ್ಟಾರ್ಟಪ್ ಅಂತೇಳಿ, ಸ್ಟಾರ್ಟಪ್ಗೆ ಹೆಲ್ಪ್ ಆಗುತ್ತೆ ಅದು.